ಬೆಳಿಗ್ಗೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ರಿಗಾರ್ಡಿಂಗ್ ಮೆಜಾರಿಟಿ, ಬಟ್ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು. ಸೊ ಅದನ್ನ ನಾನು ಡಿಲೀಟ್ ಮಾಡಿ ರೀಶೂಟ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ ಮಿ ಟ್ರೈ ಟು ಎಕ್ಸ್ಪ್ಲೇನ್ ಯು. ನೋಡಿ, ಮೆಜಾರಿಟಿ ಇಸ್ ನಥಿಂಗ್ ಬಟ್ ವೋಟಿಂಗ್. ಪಾರ್ಲಿಮೆಂಟ್ ಅಲ್ಲಿರೋ ಹೌಸಸ್, ಲೋಕಸಭಾ ರಾಜ್ಯಸಭಾ ಒಳಗೆ ವೋಟಿಂಗ್ ಆಗತ್ತೆ. ಯಾವ್ದಾದ್ರು ಬಿಲ್ ಪಾಸ್ ಆಗ್ಬೇಕಾ ಬೇಡವಾ ಅಂತ ಸ್ಪೀಕರ್ ಆರ್ ಡೆಪ್ಯೂಟಿ ಸ್ಪೀಕರ್, ಚೇರ್ಪರ್ಸನ್ ಆಫ್ ರಾಜ್ಯಸಭಾ ಆರ್ ದ ಸ್ಪೀಕರ್ ಆಫ್ ಲೋಕಸಭಾ ಪಾಸ್ ಅ ಕಾಲ್ ಫಾರ್ ವೋಟಿಂಗ್. ನಾನು ಈ ಬಿಲ್ ನ ವೋಟ್ಗೆ ಹಾಕ್ತಾ ಇದ್ದೀನಿ, ನಿಮ್ಮ ಒಪಿನಿಯನ್ ಏನು ಅಂತ ಚೆಕ್ ಮಾಡಕ್ಕೆ. ಓಕೆ, there are different kind of voting. Majority or there are different kinds of majority. Majority ಅಂದ್ರೆ vote, ಇಷ್ಟ ಅರ್ಥ ಮಾಡ್ಕೊಳ್ಳಿ. This is MP votes. So first one is simple majority. Simple majority ಅಂದ್ರೆ ಏನು? ಒಂದು ಹೌಸ್ ಇದೆ, ಎಕ್ಸಾಂಪಲ್ ಲೋಕಸಭಾ ಇದೆ, ಅದ್ರ ಒಳಗೆ ಟೋಟಲ್ 100 MPs ಇದ್ದಾರೆ ಅಂತ ಇಟ್ಕೊಳ್ಳೋಣ. 100 ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. 100. ಸೊ ಫಾರ್ಮುಲಾ ಈಸ್ ಟೋಟಲ್ ನಂಬರ್ ಆಫ್ MPs ಪ್ರೆಸೆಂಟ್ ಅಂಡ್ ವೋಟಿಂಗ್ ಡಿವೈಡೆಡ್ ಬೈ 2 ಪ್ಲಸ್ 1. ಇನ್ ಸಿಂಪಲ್ 50% ವೋಟ್ ಬೀಳ್ಬೇಕು. ಎಷ್ಟು ಜನ MPs ಇದ್ದಾರೆ? 100 MPs ಇದ್ದಾರೆ ಅಂತ ಇಟ್ಕೊಳ್ಳಿ ಈಗ. ಓಕೆ, ಅದರಲ್ಲಿ ಬರೀ 50 MPs ಆರ್ ವೋಟಿಂಗ್. ಅದರಲ್ಲಿ ಬರೀ 50 MPs ಆರ್ ವೋಟಿಂಗ್. ದೇ ಆರ್ ಪ್ರೆಸೆಂಟ್ ಅಂಡ್ ಆರ್ ವೋಟಿಂಗ್. ಸೊ ದಿಸ್ ಪರ್ಟಿಕ್ಯುಲರ್ ಬಿಲ್ ಟು ಪಾಸ್, ದ ಟೋಟಲ್ ನಂಬರ್ ಆಫ್ ವೋಟ್ಸ್ ಇಸ್ ರಿಕ್ವೈರ್ಡ್ ಇಸ್ ಟೋಟಲ್ ನಂಬರ್ ಆಫ್ MPs ಪ್ರೆಸೆಂಟ್ ಅಂಡ್ ವೋಟಿಂಗ್, ದಟ್ ಈಸ್ 50 ಡಿವೈಡೆಡ್ ಬೈ 2 ಪ್ಲಸ್ 1. ನಂಬರ್ ಆಫ್ MPs ಪ್ರೆಸೆಂಟ್ ಅಂಡ್ ವೋಟಿಂಗ್, ದಟ್ಸ್ ಇಟ್. ಸೊ 26 ವೋಟ್ ಬಿತ್ತು ಅಂದ್ರೆ, ಓಕೆ, ಇಫ್ ದೇರ್ ಆರ್ 26 ವೋಟ್ಸ್ ಫೇವರ್ ಟು ದಟ್ ಪರ್ಟಿಕ್ಯುಲರ್ ಬಿಲ್, ದ ಬಿಲ್ ವಿಲ್ ಬಿ ಪಾಸ್ ಇನ್ ದಟ್ ಹೌಸ್. This is simple majority. This is simple majority. Okay, example ಕೊಡ್ತಾ ಇದ್ದೀನಿ. Okay, let's not focus on example, just understand the concept. Okay, concept ಅರ್ಥ ಮಾಡ್ಕೊಳ್ಳಿ. ಪಾರ್ಲಿಮೆಂಟ್ ಚಾಪ್ಟರ್ ಅಲ್ಲಿ ನಾವು ಎಕ್ಸಾಂಪಲ್ಸ್ ಕೊಡೋಣ. ಸೊ ಸಿಂಪಲ್ ಮೆಜಾರಿಟಿ ಅರ್ಥ ಆಯ್ತಲ್ವಾ? 50% ಆಫ್ ದ ಪೀಪಲ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಶುಡ್ ಸಪೋರ್ಟ್ ದ ಬಿಲ್. ದಟ್ಸ್ ಇಟ್. In both the houses, Lokasabha as well as in Rajya Sabha. Let's come to absolute majority. Absolute majority alli it doesn't matter who is present and voting. It really doesn't matter. Total strength ಎಷ್ಟಿದೆ Rajya Sabha, total strength ಎಷ್ಟಿದೆ ಒಂದು house ದು? Let's say 100. Okay, so absolute majority is total strength divided by 2 plus 1. Total strength divided by 2 plus 1 plus 1. So ಈಗ 100 ಜನ ಸ್ಟ್ರೆಂತ್ ಇದ್ರೆ ಒಂದು ಹೌಸ್ ಅಲ್ಲಿ, for this bill to pass in absolute majority, you need 100 by 2 plus 1, that is 51 votes. ಬೀಳಲೇಬೇಕು. Formula is total strength of the house divided by 2 plus 1. Absolute majority. ಯಾರು ವೋಟ್ ಆಗ್ತಿದ್ದಾರೆ, ಯಾರು ವೋಟ್ ಆಗ್ತಿಲ್ಲ ಕೌಂಟ್ ಆಗಲ್ಲ. 50% ವೋಟ್ ಬೀಳಿಲ್ಲ ಅಂದ್ರೆ ಅಬ್ಸಲ್ಯೂಟ್ ಆಗಿ ಟೋಟಲ್ ಸ್ಟ್ರೆಂತ್ ಗೆ the bill will fail. If it gets the 50% of the support from the MPs, the bill will pass. ಇಷ್ಟ ಅರ್ಥ ಆಯ್ತಾ? ಸಿಂಪಲ್ ಮೆಜಾರಿಟಿ ಪ್ರೆಸೆಂಟ್ ಅಂಡ್ ವೋಟಿಂಗ್, ಅಬ್ಸಲ್ಯೂಟ್ ಮೆಜಾರಿಟಿ ಸ್ಟ್ರೆಂತ್ ಡಿವೈಡೆಡ್ ಬೈ 2 plus 1, ಟೋಟಲ್ ಸ್ಟ್ರೆಂತ್ ಡಿವೈಡೆಡ್ ಬೈ 2 plus 1. ಮತ್ತೊಂದು ಬರುತ್ತೆ ಎಫೆಕ್ಟಿವ್ ಮೆಜಾರಿಟಿ. ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ, ಒಂದು ಹೌಸ್ ಇದೆ, ಅದರಲ್ಲಿ 100 MPs ಇದ್ದಾರೆ. ಓಕೆ, 100 MPs ಇದ್ದಾರೆ. ಅನ್ಫಾರ್ಚುನೇಟ್ಲಿ ಅದರಲ್ಲಿ 10 MPs ಏನಿದ್ದಾರೆ, ಲೆಟ್ಸ್ ಸೇ ದೇ ರಿಸೈನ್ಡ್ ಆರ್ ದೇ ಎಕ್ಸ್ಪೈರ್ಡ್. ಐದರ್ ದೇ ಆರ್ ಡೆಡ್ ಆರ್ ದೇ ಆರ್ ಎಕ್ಸ್ಪೈರ್ಡ್. ಸೊ ದಟ್ ಪ್ಲೇಸಸ್ ಆರ್ ನಾಟ್ ಫಿಲ್ಡ್ ಎಟ್, ದೇ ಆರ್ ವೇಕೆಂಟ್. ಅದು ಖಾಲಿ ಬಿದ್ದಿದೆ, ಆ ಪರ್ಟಿಕ್ಯುಲರ್ ಪ್ಲೇಸಸ್ ಖಾಲಿ ಬಿದ್ದಿದೆ. ಸೊ ಎಫೆಕ್ಟಿವ್ ಮೆಜಾರಿಟಿ ಕಾಲ್ ಮಾಡಿದಾಗ ಇಟ್ಸ್ ನಂಬರ್ ಆಫ್ ಟೋಟಲ್ ಸೀಟ್ಸ್ ಆಕ್ಯುಪೈಡ್. ಅಂದ್ರೆ ಈಗ 100 ಸೀಟ್ ಇತ್ತು, 90 ಸೀಟ್ ಆಕ್ಯುಪೈ ಆಗಿದೆ, 10 ಸೀಟ್ ಖಾಲಿ ಇದೆ, ಎಲೆಕ್ಷನ್ಸ್ ಇನ್ನೂ ಆಗಿಲ್ಲ, ದೋಸ್ ಸೀಟ್ಸ್ ಆರ್ ಬ್ಲಾಂಕ್. So for such kind of cases, they call number of occupied seats, number of occupied strength, effective strength of the parliament. Okay, not total strength, effective strength divided by 2 plus 1. ನೋಡಿ, 100 ಇತ್ತು, ಬಟ್ ಅದರಲ್ಲಿ 90 ಸೀಟ್ಸ್ ಮಾತ್ರ ಆಕ್ಯುಪೈ ಆಗಿದೆ. 90 divided by 2 plus 1 is 46. 46 ವೋಟ್ ಬಿದ್ರೆ ಪಾಸ್ ಆಗತ್ತೆ. ಇಲ್ಲಿ 51 ಬೇಕು, ಇಲ್ಲಿ 50% ಬೇಕೇ ಬೇಕು. ಇನ್ ಕೇಸ್ ಆಫ್ ಅಬ್ಸಲ್ಯೂಟ್ ಟೋಟಲ್ ಸ್ಟ್ರೆಂತ್ ಡಿವೈಡೆಡ್ ಬೈ 2 plus 1. ಸಿಂಪಲ್ ಅಲ್ಲಿ ಪ್ರೆಸೆಂಟೆಡ್ ವೋಟಿಂಗ್ ಅಲ್ಲಿ 50% ಜನ ಬಿಲ್ ನ ಸಪೋರ್ಟ್ ಮಾಡಿದ್ರೆ ಇಟ್ ವಿಲ್ ಪಾಸ್. ಓಕೆ, ಇನ್ ಬೇಡ ಈಗ ಸದ್ಯಕ್ಕೆ, ಎಕ್ಸಾಂಪಲ್ಸ್ ಬೇಡ, ಟಾಪಿಕ್ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಸಿಂಪಲ್ ಮೆಜಾರಿಟಿ ಗೊತ್ತಾಯ್ತು, ಅಬ್ಸಲ್ಯೂಟ್ ಮೆಜಾರಿಟಿ ಗೊತ್ತಾಯ್ತು, ಅಂಡ್ ಯು ಆಲ್ಸೋ ಗಾಟ್ ಎಫೆಕ್ಟಿವ್ ಮೆಜಾರಿಟಿ. ಓಕೆ, ಐ ಬಿಲೀವ್ ಯು ಆರ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ಎಕ್ಸಾಂಪಲ್ಸ್ ಬೇಡ, ಪಾರ್ಲಿಮೆಂಟ್ ಚಾಪ್ಟರ್ ಅಲ್ಲಿ ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ. ಇದನ್ನ ನನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, whenever I say the word majority, I believe you people are getting confused. Simple majority ಅಂತ ಇರ್ತೀನಿ, ಎಫೆಕ್ಟಿವ್ ಮೆಜಾರಿಟಿ ಅಂತ ಇರ್ತೀನಿ, ಆರ್ಟಿಕಲ್ 368 ಅಂತ ಇರ್ತೀನಿ. You people are getting confused, I know that. ಸೊ ಅದಕ್ಕೆ ಒಂದು ಕ್ಲಾರಿಟಿ. ಸಿಂಪಲ್ ಗೊತ್ತಾಯ್ತು, ಅಬ್ಸಲ್ಯೂಟ್ ಗೊತ್ತಾಯ್ತು, ಎಫೆಕ್ಟಿವ್ ಗೊತ್ತಾಯ್ತು. ದಿಸ್ ಇಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್, ಟೋಟಲ್ ಸ್ಟ್ರೆಂತ್ ಡಿವೈಡೆಡ್ ಬೈ 2, ಎಫೆಕ್ಟಿವ್ ಸ್ಟ್ರೆಂತ್ ಡಿವೈಡೆಡ್ ಬೈ 2. ಓಕೆ, ನೆಕ್ಸ್ಟ್ ಶೀಟ್. ಇದು ಅರ್ಥ ಆಗಿದ್ರೆ ವೆಲ್ ಅಂಡ್ ಗುಡ್. ಓಕೆ, ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಶೀಟ್. 10 ನಿಮಿಷದ ಒಳಗೆ ಈ ವಿಡಿಯೋ ಕಂಪ್ಲೀಟ್ ಮಾಡ್ತೇನೆ, ಬಿಕಾಸ್ ಇಟ್ಸ್ ಜಸ್ಟ್ ಅ ಸ್ಮಾಲ್ ಟಾಪಿಕ್. ನೆಕ್ಸ್ಟ್ ಒನ್ ಇಸ್ ಸ್ಪೆಷಲ್ ಮೆಜಾರಿಟಿ. ದೀಸ್ ಆರ್ ಅ ರಿಜಿಡ್ ಕೈಂಡ್ ಆಫ್ ಮೆಜಾರಿಟಿ. ಓಕೆ, ಇಟ್ಸ್ ವೆರಿ ಹಾರ್ಡ್ ಟು ಗೆಟ್ ದಮ್. ದೇ ಆರ್ ಹಾರ್ಡ್ ಟು ಗೆಟ್ ದಮ್. ಅದರಲ್ಲಿ ಎರಡಿದೆ. ಆರ್ಟಿಕಲ್ 249 ಪ್ರಕಾರ ಒಂದಿದೆ, ಆರ್ಟಿಕಲ್ 368 ಪ್ರಕಾರ 2 ಮಾಡೆಲ್ ಇದೆ. ಲೆಟ್ಸ್ ಫಸ್ಟ್ ಟಾಕ್ ಅಬೌಟ್ ಆರ್ಟಿಕಲ್ 249. ನೋಡಿ, ನಾವು ಏನೇನು ಸಿಂಪಲ್ ಮೆಜಾರಿಟಿ, ಎಫೆಕ್ಟಿವ್ ಮೆಜಾರಿಟಿ ಮತ್ತೆ ಅಬ್ಸಲ್ಯೂಟ್ ಅಲ್ಲಿ ನೋಡಿದ್ದೇವೆ, ದೇರ್ ವಿ ವರ್ ಲುಕಿಂಗ್ ಫಾರ್ ಓನ್ಲಿ 50% ಆಫ್ ದ ವೋಟ್ಸ್. ಓಕೆ, ಬಟ್ ಇನ್ ಆರ್ಟಿಕಲ್ 249 ಇಟ್ಸ್ ನಾಟ್ 50% ಆಫ್ ದ ವೋಟ್. ಪ್ಲೀಸ್ ಮೇಕ್ ಶೋರ್ ಇಟ್ಸ್ ನಾಟ್ 50%, ಇಟ್ಸ್ 2/3 ಆಫ್ ದ ವೋಟ್. ಈಗ 3 ಜನ ವೋಟ್ ಮಾಡ್ತಾ ಇದ್ರೆ ಅವತ್ತು, ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಲ್ಲಿ 3 ಜನ ಇದ್ರೆ 2 people should support it. 2/3. ಓಕೆ, ದಟ್ ಈಸ್ 2/3 ಆಫ್ ದ ಪೀಪಲ್ ಶುಡ್ ಸಪೋರ್ಟ್ ಯುವರ್ ಬಿಲ್. ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಲ್ಲಿ 2/3 people.
ವೋಟ್ ಮಾಡ್ತಿರುವಂತ 3 ಜನರಲ್ಲಿ ಇಬ್ರು ನಿಮ್ ಬಿಲ್ ನ ಸಪೋರ್ಟ್ ಮಾಡ್ಬೇಕು. ಇಟ್ಸ್ ನಾಟ್ ಹಾಫ್, ಇಟ್ಸ್ 2/3. ಸೊ 100 MP ಅವತ್ತು ವೋಟ್ ಮಾಡ್ತಾ ಇದ್ರೆ ಇಟ್ಸ್ 100 into 2/3, ದಟ್ ಈಸ್ 66.66666. ಸೊ 67 ವೋಟ್ಸ್ ಬಿದ್ರೆ ನಿಮ್ ಬಿಲ್ ಪಾಸ್ ಆಗುತ್ತೆ. ಅಲ್ಲಿ 50% ಬಿಲ್ ಬಿದ್ದಿದ್ರೆ ಪಾಸ್ ಆಗ್ತಿತ್ತು ಸಿಂಪಲ್ ಮೆಜಾರಿಟಿಯಲ್ಲಿ, ಬಟ್ ಇನ್ ಸ್ಪೆಷಲ್ ಮೆಜಾರಿಟಿ ಇಟ್ಸ್ 2/3, ದಟ್ ಈಸ್ 67. ಓಕೆ, 67 ಬಿದ್ರೆ ಪಾಸ್ ಆಗುತ್ತೆ. ಇದನ್ನ ಮೋಸ್ಟ್ ಪ್ರೊಬಾಬ್ಲಿ ಈ ಪರ್ಟಿಕ್ಯುಲರ್ ಮೆಜಾರಿಟಿ ಏನಿದೆ ರಾಜ್ಯಸಭಾ ಯೂಸ್ ಮಾಡುತ್ತೆ. ನಮಗೆ ಬೇಡ, ಎಕ್ಸಾಂಪಲ್ ಬೇಡ ಪ್ಲೀಸ್. ಈ ಪಾರ್ಟ್ ನ ಇಗ್ನೋರ್ ಮಾಡಿ. ಇಗ್ನೋರ್ ದಿಸ್ ಪಾರ್ಲಿಮೆಂಟ್ ಚಾಪ್ಟರ್ ನಾನು ಕೊಡ್ತೇನೆ. ಸ್ಪೆಷಲ್ ಮೆಜಾರಿಟಿ ಅರ್ಥ ಆಗಿರುತ್ತೆ. ನಾವು ಲೆಟ್ಸ್ ಕಮ್ ಟು ಆರ್ಟಿಕಲ್ 368. ಓಕೆ, ಆರ್ಟಿಕಲ್ 368, ದಿಸ್ ಇಸ್ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಮೆಜಾರಿಟಿ. ಇದು ಮೋಸ್ಟ್ ಪ್ರೊಬಾಬ್ಲಿ ಕಾನ್ಸ್ಟಿಟ್ಯೂಷನಲ್ ಬಿಲ್ಸ್ ನ ಅಮೆಂಡ್ ಮಾಡಬೇಕಾದ್ರೆ, ಕಾನ್ಸ್ಟಿಟ್ಯೂಷನ್ ನ ಅಮೆಂಡ್ ಮಾಡಬೇಕಾದ್ರೆ ಯೂಸ್ ಆಗುವಂತ ಒಂದು. ಓಕೆ, ಸೊ ಅದರಲ್ಲಿ ಎರಡಿದೆ. ಫಸ್ಟ್ ಒನ್ ಇಸ್ 2/3 ಆಫ್ ಫಸ್ಟ್ ಒನ್ ಇಸ್ ಸ್ಪೆಷಲ್ ಮೆಜಾರಿಟಿ, ದಟ್ ಈಸ್ 2/3 ವೋಟ್ ಬೀಳ್ಬೇಕು. ಪ್ರೆಸೆಂಟ್ ಅಂಡ್ ವೋಟಿಂಗ್ ಏನ್ ಜನ ಪ್ರೆಸೆಂಟ್ ಅಂಡ್ ವೋಟಿಂಗ್ ಇದೆ ಸೇಮ್ ಇದು ಆರ್ಟಿಕಲ್ 249 ಇಲ್ಲಿದೆ. ದಿಸ್ ಇಸ್ ಆರ್ಟಿಕಲ್ 249. 2/3 ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಶುಡ್ ಸಪೋರ್ಟ್ ಯುವರ್ ಬಿಲ್, ದಟ್ ಈಸ್ ದರ್. ಅಂಡ್ ಪ್ಲಸ್ there is one more thing called as absolute majority. ಅದೇ 50% ಸ್ಟ್ರೆಂತ್ ಏನಿದೆ ಅದು ಸಪೋರ್ಟ್ ಮಾಡಲೇಬೇಕಲ್ವಾ, ಇಲ್ಲದಿದೆ. ಸೊ ವೆನ್ ಯು ಆರ್ ವೋಟಿಂಗ್ ಫಾರ್ ದಿಸ್ ಬಿಲ್, if you get 2/3 of the support, that is 67 votes ಬಿದ್ದು minimum 50% vote ಬಿದ್ರೆ ನಿಮ್ದು ಪಾಸ್ ಆಗತ್ತೆ, ಇಲ್ಲ ಅಂದ್ರೆ ಫೇಲ್ ಆಗತ್ತೆ. ಸಿ ಇಫ್ ದೇರ್ ಆರ್ ಓನ್ಲಿ 30 MLAs voting on that day, 30 MPs are voting on that day, MP ಬಗ್ಗೆ ಮಾತಾಡೋಣ. there are only 30 MPs voting on that day, you get 20 votes, that is 2/3 satisfy ಆಗತ್ತೆ. but total strength is 100, but you only got 20 votes, it will fail here. so this is article 368 first part, that is ಸ್ಪೆಷಲ್ ಮೆಜಾರಿಟಿ ಪ್ಲಸ್ ಅಬ್ಸಲ್ಯೂಟ್ ಮೆಜಾರಿಟಿ. ಓಕೆ, ದ ಸೆಕೆಂಡ್ ಒನ್ ಇಸ್, ದಿಸ್ ಇಸ್ ದ ಹಾರ್ಡೆಸ್ಟ್ ಫಾರ್ಮ್. ನೀವು ಯಾವಾಗ ಇಂಡಿಯಾ ಫೆಡರಲ್ ಸ್ಟ್ರಕ್ಚರ್ ನ ಆಲ್ಟರ್ ಮಾಡ್ಬೇಕಂತ ಇದೀರೋ ನಿಮ್ ಕಾನ್ಸ್ಟಿಟ್ಯೂಷನ್ ಬಿಲ್ ಅಲ್ಲಿ, ವಿ ಗೋ ಫಾರ್ ದಿಸ್ ರಾಟಿಫಿಕೇಶನ್ ಮೆಥಡ್, ದಟ್ ಈಸ್ ಆರ್ಟಿಕಲ್ 368 ವಿತ್ ದ ರಾಟಿಫಿಕೇಶನ್. ಅದೇನಂತ ಹೇಳ್ತಾನೆ, ದಿಸ್ ಇಸ್ ಕಾಮನ್. 2/3 ಆಫ್ ದ ಪೀಪಲ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಶುಡ್ ಸಪೋರ್ಟ್ ಯುವರ್ ಬಿಲ್. 2/3 people present and voting should support your bill. Okay, plus 50% of ratification of the state. 50% of ratification of the state ಅಂದ್ರೆ ಏನು ಇದು ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನೋಡಿ, ಈಗ ರಾಜ್ಯಸಭಾದಲ್ಲಿ ಫಾರ್ ಎಕ್ಸಾಂಪಲ್ ಬಿಲ್ ಪಾಸ್ ಆಗ್ತಾ ಇದೆ. ಓಕೆ, ಆ ಬಿಲ್ದು ಒಂದು ಕಾಪಿ ಪ್ರತಿಯೊಂದು ಸ್ಟೇಟ್ಗೂ ಹೋಗುತ್ತೆ, ಪ್ರತಿಯೊಂದು ಸ್ಟೇಟ್ ಲೆಜಿಸ್ಲೇಚರ್ ಕೂಡ ಆ ಬಿಲ್ ಹೋಗತ್ತೆ. ಓಕೆ, ಆ ಬಿಲ್ ಹೋಗುತ್ತೆ. ಇವಾಗ ಪ್ರತಿಯೊಂದು ಸ್ಟೇಟ್ ಅಸೆಂಬ್ಲಿ, ಅದು ಕರ್ನಾಟಕಕ್ಕೂ ಬರುತ್ತೆ, ಆಂಧ್ರ ಪ್ರದೇಶಕ್ಕೂ ಬರುತ್ತೆ, ತಮಿಳುನಾಡಿಗೂ ಬರುತ್ತೆ, ಕೇರಳಗೂ ಬರುತ್ತೆ, ವ್ಯಾರ್ ಎವರ್ ಇಟ್ ಹ್ಯಾಸ್ ಟು ಗೋ, ಇಟ್ ವಿಲ್ ಗೋ. ಅಲ್ಲಿರುವಂತ ಸ್ಟೇಟ್ ಲೆಜಿಸ್ಲೇಚರ್ಸ್ ಏನಿದೆ, ಕರ್ನಾಟಕದಲ್ಲಿ ವಿಧಾನಸೌಧ ಏನಿದೆ, ಅಲ್ಲಿ ಆ ಬಿಲ್ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಆಗಲೇಬೇಕು. ಓಕೆ, ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಆಗಲೇಬೇಕು, ಇಲ್ಲ ಅಲ್ಲಿ ಫೇಲ್ ಕೂಡ ಆಗ್ಬೋದು. ದಟ್ಸ್ ದೇರ್. ಬಟ್ ಇಂಡಿಯಾದಲ್ಲಿ ಟೋಟಲ್ 28 ಸ್ಟೇಟ್ಸ್ ಇದೆ. 28 ಸ್ಟೇಟ್ಸ್ ಕೂಡ ಈ ಬಿಲ್ ಹೋಗುತ್ತೆ. 28 ಸ್ಟೇಟ್ಸ್ ಕೂಡ ಈ ಸ್ಪೆಷಲ್ ರಾಟಿಫಿಕೇಶನ್ ಬಿಲ್ ಹೋಗುತ್ತೆ. ಅದರಲ್ಲಿ 50% ಆಫ್ ದ ಸ್ಟೇಟ್ ಅಂದ್ರೆ 14 ಸ್ಟೇಟ್ ಆ ಬಿಲ್ ನ ಸಪೋರ್ಟ್ ಮಾಡಿದ್ರೆ, ಅಂದ್ರೆ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಿದ್ರೆ ಮಾತ್ರ ದಿಸ್ ಪರ್ಟಿಕ್ಯುಲರ್ ಬಿಲ್ ವಿಲ್ ಬಿಕಮ್ ಅ ಲಾ, ಆರ್ ಎಲ್ಸ್ ಇಟ್ ವಿಲ್ ಫೇಲ್. 49% ಸ್ಟೇಟ್ ಪಾಸ್ ಮಾಡಿದ್ರು ಕೂಡ ದಿಸ್ ವಿಲ್ ಫೇಲ್. ಓಕೆ, ದಟ್ಸ್ ಇಟ್. ರಾಟಿಫಿಕೇಶನ್ ಆಫ್ ದ ಬಿಲ್ ಅಂದ್ರೆ ಎಲ್ಲಾ ಬಿಲ್ ಕಾಪಿ ಎಲ್ಲಾ ಸ್ಟೇಟ್ಸ್ಗೂ ಬರುತ್ತೆ. ಅಲ್ಲಿ 50% ಜನ ಅದನ್ನ ಸಪೋರ್ಟ್ ಮಾಡಬೇಕು. ದಿಸ್ ಇಸ್ ದ ಸಿಂಪಲ್ ಮೆಜಾರಿಟಿಯಲ್ಲಿ 50% ಸ್ಟೇಟ್ಸ್ ಅದನ್ನ ಸಪೋರ್ಟ್ ಮಾಡಬೇಕು. ಪ್ಲಸ್ ಅದಕ್ಕೆ ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂಡ ಪಾಸ್ ಆಗಬೇಕು, ಲೋಕಸಭಾ ಮತ್ತೆ ರಾಜ್ಯಸಭಾದಲ್ಲಿ. ಓಕೆ, ದಿಸ್ ಇಸ್ ಅಬೌಟ್ ದ ಮೆಜಾರಿಟಿ ಅಷ್ಟೇ. ಮೆಜಾರಿಟಿ ಇಸ್ ನಥಿಂಗ್ ಬಟ್ ದ ವೋಟಿಂಗ್. ದಿಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮೆಜಾರಿಟಿ. ಸಿಂಪಲ್ ಗೊತ್ತು, ಅಬ್ಸಲ್ಯೂಟ್ ಕೂಡ ಗೊತ್ತು ನಿಮಗೆ, ಎಫೆಕ್ಟಿವ್ ಕೂಡ ಗೊತ್ತು. ಇಲ್ಲೆಲ್ಲ 50%. ಇನ್ ಕೇಸ್ ಆಫ್ ಸ್ಪೆಷಲ್ ಮೆಜಾರಿಟಿ ಇಟ್ಸ್ 2/3. ಓಕೆ, ಪಾರ್ಲಿಮೆಂಟ್ ಅಲ್ಲಿ ವೋಟ್ ಆಗಬೇಕಾದ್ರೆ 2/3. ಇಲ್ಲಿ ಫಸ್ಟ್ ಒನ್ ಬಂದು ಜಸ್ಟ್ 2/3 ಸಿಂಪಲ್ ಮೆಜಾರಿಟಿ, ಆರ್ಟಿಕಲ್ 249. ಆರ್ಟಿಕಲ್ 368 ಅಲ್ಲಿ 2 ಟೈಪ್ ಇದೆ. ಇದು ಫೆಡರಲ್ ಸಿಸ್ಟಮ್ ನ ಆಲ್ಟರ್ ಮಾಡದೇ ಇದ್ರೆ, ಫೆಡರಲ್ ಸ್ಟ್ರಕ್ಚರ್ ನ ಚೇಂಜ್ ಮಾಡದೇ ಇದ್ರೆ, ಇಟ್ಸ್ ಜಸ್ಟ್ 2/3 ವೋಟ್ ಪ್ಲಸ್ ಅಬ್ಸಲ್ಯೂಟ್ ಮೆಜಾರಿಟಿ ಆಫ್ ದ ಹೌಸ್. 2/3 voting plus absolute majority. If in case it's altering the federal structure, ಅದು ಹೇಳ್ದೆ ಅಲ್ವಾ, ಫೆಡರಲ್ ಸ್ಟ್ರಕ್ಚರ್, ಫೆಡರೇಷನ್ ಬಗ್ಗೆ ಮಾತಾಡಿದ್ದೇನೆ ನಾನು ಆಲ್ರೆಡಿ. ಡೋಂಟ್ ವರಿ, ಪಾರ್ಲಿಮೆಂಟ್ ಚಾಪ್ಟರ್ ಅಲ್ಲಿ ವಿಲ್ ಟಾಕ್ ಅಬೌಟ್ ಇಟ್ ಇನ್ ಡೆಪ್ತ್. ದಟ್ ಈಸ್ ಆರ್ಟಿಕಲ್ 368 ಪ್ಲಸ್ ರಾಟಿಫಿಕೇಶನ್. ದಟ್ ಈಸ್ 2/3 ವೋಟ್ ಕೂಡ ಬೀಳಬೇಕು, ಪ್ಲಸ್ 50% ಆಫ್ ದ ಸ್ಟೇಟ್ಸ್ ಅದನ್ನ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಬೇಕು. ಅಂಡ್ ದೇರ್ ಇಸ್ ನೋ ಟೈಮ್ ರೆಸ್ಟ್ರಿಕ್ಷನ್ ಫಾರ್ ದ ಸ್ಟೇಟ್ ವೆನ್ ದೇ ಶುಡ್ ಗಿವ್ ದ ರಿಪ್ಲೈ. ಇದು ಕೂಡ ಇದೆ. ದೇರ್ ಇಸ್ ನೋ ಟೈಮ್ ರೆಸ್ಟ್ರಿಕ್ಷನ್. ಬಟ್ ದ ಮೂಮೆಂಟ್ 50% ಆಫ್ ದ ಸ್ಟೇಟ್ಸ್ passes this bill, the bill will get a law. If in case 15 states reject the bill, nodi 14 states 15% alva. If in case 15 states reject the bill is gone. Out of 28, if 15 states reject, the bill is gone. It's also there. So majority ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. It's just nothing but how the bills are passed in Rajya Sabha with what voting method. So ಬಿಲ್ ಅಂದ್ರೆ ಏನು, ಲಾ ಅಂದ್ರೆ ಏನು, ಅದೆಲ್ಲ ಪಾರ್ಲಿಮೆಂಟ್ ಚಾಪ್ಟರ್ ಗೊತ್ತಾಗತ್ತೆ. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊಳ್ತೇನೆ. ಜೈ. ಡೋಂಟ್ ವರಿ, ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಅರ್ಥ ಆಗಿದ್ರೆ ಫೈನ್. ಜೈ.